ಪ್ರ್ಯಾಂಕ್ ಮಾಡ್ತಾ ಇದ್ದೀರಾ? ನೋಡಿ, ಕನ್ನಡದ ಸ್ಟಾರ್ಗಳು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ರು ಅಂತ. ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಾ ಇದ್ರೆ ಕನ್ನಡಿಗರಾದ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಅನಿಸುತ್ತೆ. ಬಾಲಿವುಡ್ನವರಷ್ಟೇ ಅಲ್ಲ, ಹಾಲಿವುಡ್ನವರು ಕೂಡ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಹಾಗೆ ಆಗತ್ತೆ ಅಂಥೇಳಿ ನಾವೆಲ್ಲರೂ ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. KGF, ಕಾಂತಾರದ ನಂತರ ಈ ಎರಡೂ ಸಿನಿಮಾದ ನಟರು ವಿಶ್ವದಾದ್ಯಂತ ಗಮನ ಸೆಳೀತಾ ಇದ್ದಾರೆ. ಒಂದು ಕಡೆ ಯಶ್ ರಾಮಾಯಣ ಮತ್ತು ಟಾಕ್ಸಿಕ್ ಸಿನಿಮಾದ ಮೂಲಕ ಹೆಸರು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಕಾಂತಾರ ಸಿನಿಮಾದ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಆದಂತಹ ರಿಷಬ್ ಶೆಟ್ಟಿ ಕೂಡ ಜಗತ್ತಿನ ಗಮನವನ್ನು ತಮ್ಮತ್ತ ಸೆಳೀತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ರಾಮಾಯಣ ಟೀಸರ್ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗಬೇಕಿತ್ತು, ಆದರೆ ಮುಂದೆ ಹೋಯಿತು. ಅದು ಯಾಕೆ ಅಂತ ಸೋನಿ ಪಿಕ್ಚರ್ಸ್ ಕ್ಲಾರಿಫಿಕೇಷನ್ ಕೊಟ್ಟಿದೆ. ಟ್ರೈಲರನ್ನು ಸಿನಿಮಾ ಥಿಯೇಟ್ರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತಂದರೆ, ಸ್ಪೈಡರ್ ಮ್ಯಾನ್ ಚಿತ್ರ ಬಿಡುಗಡೆ ಆಗ್ತಾ ಇದೆ, ಆ ಚಿತ್ರದ ಪ್ರದರ್ಶನದಲ್ಲಿ ರಾಮಾಯಣ ಟ್ರೈಲರ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಸಿನಿ ಪ್ರೇಕ್ಷಕರು ಸ್ಪೈಡರ್ ಮ್ಯಾನ್ ಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ. ಪ್ರಮೋಷನ್ಗಾಗಿ ಆ ಚಿತ್ರತಂಡ ಆಯ್ಕೆ ಮಾಡಿಕೊಂಡಂತಹ ಭಾರತೀಯ ನಟ ಅಂತಂದರೆ ಅದು ನಮ್ಮ ರಿಷಬ್ ಶೆಟ್ಟಿ. ಸ್ಪೈಡರ್ ಮ್ಯಾನ್ ಸಿನಿಮಾವನ್ನು ಇಡೀ ಭಾರತಕ್ಕೆ ಪರಿಚಯ ಮಾಡೋಕ್ಕೆ, ಪ್ರಮೋಟ್ ಮಾಡೋಕ್ಕೆ ಹಾಲಿವುಡ್ ಮಂದಿ ಹುಡುಕೊಂಡು ಬಂದಿದ್ದು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರದ ಕೆರಾಡಿಯ ಮಣ್ಣಿನ ಮಗನನ್ನ. ಸೋನಿ ಪಿಕ್ಚರ್ಸ್ ತನ್ನ ಅಫಿಷಿಯಲ್ ಪೇಜ್ನಲ್ಲಿ ಬಿಟ್ಟಿರೋ ಪ್ರೊಮೋ ನೋಡಿ ಇಡೀ ಭಾರತೀಯ ಚಿತ್ರರಂಗವೇ ದಂಗಾಗಿ ಹೋಗಿದೆ. ರಿಷಬ್ ಶೆಟ್ಟಿ ಪೀಟರ್ ಪಾರ್ಕರ್ ಪ್ರಪಂಚಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಯಾರೂ ನಿರೀಕ್ಷಿಸಿರಲಿಲ್ಲ ಅನ್ನೋ ಕ್ಯಾಪ್ಷನ್ನೊಂದಿಗೆ ಬಂದಿರುವಂತಹ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲಿಯ ಕೆರಾಡಿ, ಎಲ್ಲಿಯ ಹಾಲಿವುಡ್ನ ಅತಿ ದೊಡ್ಡ ಸಿನಿಮಾ ಸಂಸ್ಥೆ ಸೋನಿ ಪಿಕ್ಚರ್ಸ್ ಈಗ ನಮ್ಮ ರಿಷಬ್ ಶೆಟ್ಟಿ ಜೊತೆ ಕೈ ಜೋಡಿಸಿದೆ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಈ ಸಿನಿಮಾದ ಭರ್ಜರಿ ಪ್ರಚಾರಕ್ಕಾಗಿ ಅಪ್ಪಟ ದೇಶಿ ಪ್ರತಿಭೆ ನಮ್ಮ ರಿಷಬ್ ಶೆಟ್ಟಿಯವರನ್ನೇ ಆಯ್ಕೆ ಮಾಡಿಕೊಂಡಿದೆ. ಇದೇನು ಸಣ್ಣ ಮಾತಲ್ಲ. ಇಂತಹ ದೊಡ್ಡ ಹಾಲಿವುಡ್ ಸಿನಿಮಾವೊಂದರ ಪ್ರಚಾರಕ್ಕಾಗಿ ಪ್ರಮುಖ ಭಾಗವಾಗಿ ಆಯ್ಕೆಯಾದ ಭಾರತದ ಮೊದಲ ನಟ ಅಂದರೆ ಅದು ನಮ್ಮ ರಿಷಬ್ ಶೆಟ್ಟಿ. ಇದು ಇಡೀ ಭಾರತೀಯ ಚಿತ್ರರಂಗವೇ ಬೆರಗಾಗಿ ನೋಡುವಂತಹ ಐತಿಹಾಸಿಕ ಸಾಧನೆ. ನಿಜವಾದ ಸಾಧನೆ ಅಂತಂದರೆ ಇದೇ ಅಲ್ವೇ? ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ ಅದ್ಭುತವಾದ ಸಂಗತಿ ಇದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.